ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಜನಕ್ಕೆ ಈಗ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಅಂದರೆ ಎಲ್ಲರಿಗೂ ಅಂತಲ್ಲ, ತುಂಬ ಜನ, ಅಂದರೆ ಸ್ವಲ್ಪ ಜನ ಅವ್ರನ್ನ ಯಾರ್ಯಾರು ಫಾಲೋ ಮಾಡ್ತಾರೋ, ಅದೇ ರೀತಿ ಯಾರು ಅವ್ರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವ್ರ ಸಬ್ಸ್ಕ್ರೈಬರ್ ಯಾರಿದ್ರು ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದೆ. ಈಗ ವರುಣ್ ಆರಾಧ್ಯರವರ ಗರ್ಲ್ ಫ್ರೆಂಡ್ ಯಾರು ಅಂತ. ಸೊ ಈಗ ನಾನು ಅವರ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತೀನಿ. ಅವ್ರು ಮಾಡೋಕ್ಕಿಂತ ಮುಂಚೆ ನಾನೇ ಮಾಡ್ತೀನಿ. ಇದು ರೈಟು ಆಗಿರ್ಬೋದು, ರಾಂಗ್ ಆಗಿರ್ಬೋದು. ನನ್ನ ಪ್ರಕಾರ ಇದೇ ಗೆಸ್. ಏನಕ್ಕೆ ಅಂದರೆ ಇದೇ 100% ಅಂತ. ಯಾಕೆ ಅಂತ ಹೇಳ್ತೀನಿ. ಇದು ಇವಾಗಿಂದಲ್ಲ ಚರ್ಚೆ. ವರ್ಷ ಕಾವೇರಿ ಜೊತೆ ಬ್ರೇಕಪ್ ಆದಾಗಿಂದನೂ ಈ ಕಾಂಟ್ರವರ್ಸಿ ಇದೆ. ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಅವ್ರ ಹೆಸರು ಬಂದು ನವಾ ಮೇಕಪ್ ಅಂತ. ಸೊ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನ್ನೋದು ಒಂದು ಅವಾಗ ಕಾಂಟ್ರವರ್ಸಿ ಆಗಿತ್ತು. ಏನಕ್ಕೆ ಈ ಕಾಂಟ್ರವರ್ಸಿ ಆಗಿತ್ತು ಅಂದರೆ, ಇವ್ರು ವರುಣ್ ಆರಾಧ್ಯರವರು ಅಲ್ಲೇ ಫೋಟೋ ತೊಗೊಂಡಿರ್ತಾರೆ, ಅಲ್ಲೇ ವಿಡಿಯೋ ಮಾಡಿರ್ತಾರೆ. ಅದೇ ರೀತಿ ನವಾ ಮೇಕಪ್ ಅವ್ರು ಕೂಡ ಅದೇ ಜಾಗದಲ್ಲಿ, ಸೇಮ್ ಜಾಗದಲ್ಲಿ ಫೋಟೋ ತಗೊಂಡೆಲ್ಲ ವೀಡಿಯೋಸ್ ಮಾಡಿರ್ತಾರೆ. ಸೊ ಅದನ್ನು ತಗೊಂಡು ತುಂಬ ಜನ ಟ್ರೋಲ್ ಕೂಡ ಮಾಡಿರ್ತಾರೆ. ಆವಾಗ ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಅದನ್ನು ಟ್ರೋಲ್ ಮಾಡಿರ್ತಾರೆ. ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅದಕ್ಕೋಸ್ಕರನೇ ವರ್ಷ ಕಾವೇರಿ ಅವರು ಬ್ರೇಕಪ್ ಮಾಡ್ಕೊಂಡಿದ್ದು, ಇದೆಲ್ಲ ಚರ್ಚೆ ತುಂಬ ಆಗುತ್ತೆ. ಸೊ ನನಗೂ ಈಗ ನೀವು ನೋಡಿರ್ಬೋದು, ನಾನು ತಮ್ಮನೇಲಿ ಹಾಕಿದ್ದೀನಿ ನೋಡಿ, ಅವ್ರ ಕಿರುಬೆರಳಲ್ಲಿ ಗ್ರೀನ್ ಕಲರ್ ಸ್ಟೋನ್ದು ಇದಿದೆ, ಉಂಗುರ ಇದೆ, ರಿಂಗ್ ಇದೆ. ಅದೇ ರೀತಿ ಇಲ್ಲಿ ವರುಣ್ ಆರಾಧ್ಯರವರ ಒಂದು ವಿಡಿಯೋ ಹಾಕ್ಕೊಂಡಿದ್ದಾರೆ, ಅಲ್ಲೂ ಕೂಡ ಈ ಫಿಂಗರಲ್ಲಿ ರಿಂಗ್ ಇದೆ. ಸೊ ಅಬ್ಸರ್ವ್ ಮಾಡಿದ್ರೆ 100% ಇದು ನವ ಮೇಕಪ್ ಅವರೇ ಅಂತ ನನಗೆ ಅನಿಸುತ್ತೆ. ಮೈಸೂರಿನವರು ಅನಿಸುತ್ತೆ ಅವರು. ಸೊ ನನ್ನ ಪ್ರಕಾರ 100% ಅವರೇ ಗೈಸ್, ನೋ ಡೌಟ್. ನನಗೆ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಅಂದರೆ ಹೇರೆಲ್ಲ ಅದೆಲ್ಲ ನೋಡಿದಾದ್ಮೇಲೆ ಅನಿಸುತ್ತೆ 100%. ತುಂಬ ಹೆಸರುಗಳು ಕೇಳಿಬಿಡ್ತಿದೆ. ಆಶಾ ಮುಕುಲ್ ಅಂತ, ಯಾರು ನಮ್ರತ ಅಂತೆ, ದೀಪಿಕಾ ತೇಲ್ಸ್ ಅಂತೆ, ಅದೇ ಚಿನ್ಮಯಿ ಚೋಡಮ್ಮ ಅಂತ, ತುಂಬಾಗಳ ಹೆಸರು, ಚಿನ್ಮಯಿ ಚೋಡಮ್ಮ ಅಂತೆ, ತುಂಬ ಹೆಸರುಗಳು ಕೇಳಿ ಬರ್ತದೆ. ನನ್ನ ಪ್ರಕಾರ 100% ಇದೆ ಅಂತ ನನಗೆ 100% ಅಂತ ಒಂದು 98%, 99%, 100% ನವ ಮೇಕಪ್ ಅನ್ನೋರೆ. ನೋಡೋಣ, ಅವರೇನೋ ಸೂನ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಕ್ಯೂರಿಯಾಸಿಟಿ ಇರೋರ್ಗಷ್ಟೇ. ನನ್ನ ಪ್ರಕಾರ ಇವರೇ ಇರ್ಬೋದು ಅಂತ. ಅವ್ರದ್ದು ಮೊದಲು ಇನ್ಸ್ಟಾಗ್ರಾಮ್ ಅಕೌಂಟು ನಾನು ಚೆಕ್ ಮಾಡಿದಾಗ, ಅವಾಗ ಟ್ರೋಲ್ ಆಗಿತ್ತಲ್ಲ, ಅವಾಗ ಚೆಕ್ ಮಾಡಿದಾಗ ಅವ್ರದ್ದು ಮಾಮೂಲಿ ಪಬ್ಲಿಕ್ ಇತ್ತು. ಸೊ ಈಗ ಪ್ರೈವೇಟ್ ಮಾಡ್ಕೊಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ 100% ಅದೆಲ್ಲ ಮೋಸ್ಟ್ ಟ್ರೋಲ್ ಆದಮೇಲೆ ಅವ್ರು ಇದು ಮಾಡ್ಕೊಂಡ್ರು ಅನಿಸುತ್ತೆ, ಏನೊಂದು ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡ್ರು ಅನಿಸುತ್ತೆ, ಅದು ನನಗೆ ಗೊತ್ತಿಲ್ಲ. ಸೊ 100% ಅವಾಗಲೇ ಆಗಿರೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂದರೆ ನಿಮ್ಮ ಪ್ರಕಾರ ಯಾರು ಇರ್ಬೋದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ ರಿಂಗ್ ನೋಡಿದ್ರೆ 100% ಅವರೇನೆ. ಗ್ರೀನ್ ಕಲರ್ ಸ್ಟೋನ್ ಇದೆ. ಇಲ್ಲಿ ಅವರು ವರುಣ್ ಆರಾಧ್ಯರು ಕೈ ಹಿಂಗೆ ಇಟ್ಕೊಂಡು ತೋರಿಸಿದ್ರಲ್ಲಿ ಬರೀ ಗೋಲ್ಡ್ ಸೈಡ್ ಕಾಣಿಸಿದೆ. ರಿಂಗ್ ಇದು ಯಾವ ಸ್ಟೋನ್ ಅಂತ ಕಾಣಿಸಿಲ್ಲ. ಎಲ್ಲೂ ಕೂಡ ಅಷ್ಟೇ ಅವರು ಗೋಲ್ಡ್ಗೆ ಹಾಕಿರೋದು. ಇಲ್ಲಿ ಅವ್ರ ನವ ಮೇಕಪ್ ಅವ್ರದ್ದು ಗ್ರೀನ್ ಕಲರ್ ಸ್ಟೋನ್ ತೋರಿಸಿದೆ ಕಿರುಬೆರಳಲ್ಲಿ. ಅವ್ರು ಯಾವಾಗಲೂ ಹಾಕಿರ್ತಾರೆ. ಅವ್ರ ವೀಡಿಯೋಸು ಈಗ ಇಲ್ಲ, ಯಾವುದೋ ಒಂದೇ ಒಂದು ವೀಡಿಯೋಸ್ ಬರುತ್ತೆ, ನವ ಮೇಕಪ್ ಓಲ್ಡ್ ವೀಡಿಯೋಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿರಿ, ಮೋಸ್ಟ್ಲಿ ಬರ್ಬೋದೇನೋ ಯಾವುದಾದ್ರೂ ಒಂದು. ಸೊ ನೋಡ್ಕೊಳ್ಳಿ, ಬೇಕಂದರೆ ನೋಡ್ಕೊಳ್ಳಿ. ಕನ್ಫರ್ಮೇಷನ್ ಅವರೇ ಅಂತ ನನ್ನ ಪ್ರಕಾರ ನೋಡ್ಕೊಳ್ಳಿ.